ಅವ್ರು ಹೇಳ್ತಾರ್ರಿ, ವೆಂಕಟೇಶ್ ಅವ್ರು ಮಾತಾಡ್ತಾರ ಮಿನಿಸ್ಟರ್. ನಾನು ಕ್ಲಾರಿಫೈ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಆ ಚುನಾವಣೆ ಟೈಮಲ್ಲಿ ತೆಲಂಗಾಣ ನಾನು ಏನಂದೆ, ಯಾರೋ ಎದ್ದು ನಿಂತು ಇಂಟೆಲಿಜೆನ್ಸ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಯಾರೋ ಎದ್ದು ನಿಂತು ಅವ್ರು ಏನಂತ ಕೇಳಿದ್ರು, ನಮ್ಮ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಕೊಡೋದು, ಮತ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಲ್ಲ, ಅಧಿಕಾರಕ್ಕೆ ಬಂದರೆ ಅಂತ ಕೇಳಿದ್ರು. ನಾನು ಮಾತಾಡುವಾಗ ನಾನೇನಂದೆ, ನೋಡಪ್ಪ, ಕರ್ನಾಟಕ ಉದಾಹರಣೆ ಕೊಟ್ಟೆ. ಕರ್ನಾಟಕ ಚುನಾವಣೆಯಲ್ಲಿ ಈ ಬಾರಿ 2023ರಲ್ಲಿ 17 ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದರು. ಅದರಲ್ಲಿ 9 ಜನ ಗೆದ್ದಿದ್ದಾರೆ. ಅದರಲ್ಲಿ 5 ಜನ ಮಂತ್ರಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಮಂತ್ರಿ ಮಾಡಿದ್ದಾರೆ, ರಹೀಮ್ ಖಾನ್ನ ಮಂತ್ರಿ ಮಾಡಿದ್ದಾರೆ, ಚೀಫ್ ವಿಪ್ ಸಲೀಂ ಅಹ್ಮದ್ನ ಮಾಡಿದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹ್ಮದ್ನ ಮಾಡಿದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಇತಿಹಾಸದಲ್ಲೇ ಯಾರೂ ಸ್ಪೀಕರ್ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಪಸಂಖ್ಯಾತನ UT ಖಾದರ್ನ ಸ್ಪೀಕರ್ ಮಾಡಿದ್ದಾರೆ. ನನ್ನ ಸೇರ್ಕೊಂಡು BJPಯವರು ಅವ್ರನ್ನ ನಮಸ್ಕಾರ ಸಾರ್ ಅನ್ಬೇಕು ಅಂತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಉನ್ನತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ಅಸ್ಸಲಾಮು ಅಲೈಕುಮ್ ಅಂತ ಹೇಳಿದ್ದೀನಿ. ನಾನು ತಪ್ಪಾಗಿ ಮಾಹಿತಿ ಕೊಡಬಾರ್ದು, ಮಾಹಿತಿ ಕೊಡಬಾರ್ದು ಸದನಕ್ಕೆ. ಮುಸ್ಲಿಂ ಸ್ಪೀಕರ್ ಮುಂದೆ BJP ಅವರು ಕೈ ಮುಗಿದು ಪೇಪರ್ ನಂಬೇಡಿ, ಪೇಪರ್ ನಂಬೇಡಿ. ಯಾವ ಕರ್ತಕ್ಕೆ ಹೋಗಬೇಡಿ, ಕರ್ತಕ್ಕೆ ಹೋಗಬೇಡಿ, ಯಾವ ಕರ್ತಕ್ಕೆ ಹೋಗಬೇಡಿ. ಒಂದು ನಿಮಿಷ ಕೇಳ್ರಿ. ನೋಡಿ ಇವರೇ, ಒಂದು ನಿಮಿಷ. ಈ ಸದನ ನಡಿಬೇಕಂತೀರೋ ನಡಿಬಾರ್ದಂತ ಚರ್ಚೆ ಮಾಡಕ್ಕೆ ತಯಾರಿಲ್ಲ. ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಜನರ ಸೇವೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಕೇವಲ ಸಮಯವನ್ನು ಹಾಳು ಮಾಡ್ತಾರೆ ಇವರು, ಬೇಕಂತ ಹಾಳು ಮಾಡ್ತಾ ಇದ್ದಾರೆ. ಮಂತ್ರಿ ಉತ್ತರ ಕೊಡ್ತಿದ್ದಾರೆ, ಅದಾದ್ಮೇಲೆ ಕೂಡ ಕೇಳ್ತಾರಲ್ಲ, ಇದಕ್ಕೆ ಏನ್ ಹೇಳ್ಬೇಕು ನಾವು? ಸಚಿವರ ಸಮಯ ಹಾಳು ಮಾಡ್ತಾರೆ. ವೆಂಕಟೇಶ್ ಅವರ ಒಂದು ನಿಮಿಷ. ಸ್ಪೀಕರ್ ಪೀಠವನ್ನ ರಾಜಕೀಯ ತಂದಿದ್ದೆ ತಪ್ಪು ಸರ್. ವೆಂಕಟೇಶ್ ಅವರ ಒಂದು ಕುತ್ಕೊಳ್ರಿ, ಕುತ್ಕೊಳ್ರಿ, ಕುತ್ಕೊಳ್ರಿ. ಶರವಣ ಹೋಗ್ಬೇಕು, ರಾಜ್ಯದ ಜನರ ಸೇವೆ ಮಾಡಬೇಕು. ನಿವೃತ್ತಿಯಾಗಿ ಘೋಷಣೆ ಮಾಡ್ತೀರಾ ನೀವು? ನಿವೃತ್ತಿ ತಗೊಳ್ಳೋ ಪ್ರಶ್ನೆನೇ ಅಲ್ಲ. ನೀವು ಏನು ಪೀಠಕ್ಕೆ ಏನು? ಶರವಣ, ಶರವಣ್, ಶರವಣ್, ಯಾವ ಕರ್ತಕ್ಕೆ ಹೋಗ್ಬೇಡಿ, ಯಾವ ಕರ್ತಕ್ಕೆ ಹಾಕ್ಬೇಡಿ. ಶರವಣ, ಒಂದು ನಿಮಿಷ, ಒಂದು ನಿಮಿಷ. ಇವರೇ ಸಚಿವರೇ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ಶರವಣ, ಶರವಣ್, ಒಂದು ನಿಮಿಷ ರೀ, ಒಂದೇ ಒಂದು ನಿಮಿಷ. ಸಭಾಧ್ಯಕ್ಷರೇ ಹೇಳಿ, ಹೇಳಿ. ಸರ್, ಈಗ ಸಭಾಧ್ಯಕ್ಷರು ಬಂದರು, ಎಲ್ಲ ಪಾರ್ಟಿಯವರು ಎದ್ದು ನಿಂತ್ವಾ, ಅವ್ರು ನಮಸ್ಕಾರ ಅಂದರು, ನಾವು ಎಲ್ಲರೂ ನಮಸ್ಕಾರ ಅಂದ್ವಿ, ಅಷ್ಟೇ ಅವ್ರು ಹೇಳಿರೋದು.